ಇಲ್ಲ ಇಲ್ಲ, ನಾನು ಪವನ್ ಅವರು ಬೆಳಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದ ವಿಚಾರ ಒಂದು ಹೇಳಿದ್ರು. ಕೊಡಗಿನಲ್ಲಿ ಪವನ್ ಇದಾರೆ, ಇದೊಂದು ಕೇಳಿಸ್ಕೊಂಬಿಡಿ, ಅದಕ್ಕೂ ನಿಮ್ ರಿಯಾಕ್ಷನ್ ಬೇಕು. ಪವನ್ ಅವರು ಬೆಳಗ್ಗೆ ನೀವು ಹೇಳ್ತಾ ಇದ್ರಿ ನೋಡಿ, ಕೊಡಗಿನಲ್ಲಿ ಪೊಲೀಸರು ಈ ಅಕ್ರಮ ಬಾಂಗ್ಲಾದೇಶದ ನಿವಾಸಿಗಳನ್ನ ಆಚೆ ಹಾಕ್ಬೇಕು ಅಂತ ಕಾರ್ಯಾಚರಣೆ ಮಾಡಿದ್ರು. ಯಾರು ಸರ್ ಅಡ್ಡಿಪಡಿಸಿದವರು? ಇದೇ ರಾಜಕೀಯ ವಲಯದವರಲ್ವಾ? ಅದನ್ನ ತಡೆದವ್ರು ಯಾರು ಅಂತ ಹೇಳಿ. ಉದ್ದೇಶ ಏನಿರುತ್ತೆ? ಈಗ ಪೊಲೀಸರು ಅವ್ರು ಕೆಲಸ ಮಾಡ್ತಿರ್ಬೇಕಾದ್ರೆ ರಾಜಕಾರಣಿ ಯಾರು ಮಾಡಬೇಡಿ ಅಂತಂದ್ರೆ ಅವ್ರ ಉದ್ದೇಶ ಏನಿರುತ್ತೆ? ಪವನ್ ಅವರೇ ಹೇಳಿ. ಮೇಡಮ್, ಇದರಲ್ಲಿ ನಾನು ಬೆಳಿಗ್ಗೆನೆ ಹೇಳಿದಾಗೆ ಎರಡು ವರ್ಷಗಳ ಹಿಂದೆ ನಮ್ಮ ಕೊಡಗು ಪೊಲೀಸರು ಅತ್ಯುತ್ತಮವಾಗಿ ಇವರ ಕಂಪ್ಲೀಟ್ ಏನಿದೆ ಇವರ ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ, ಇವರ ದಾಖಲಾತಿಯನ್ನು ಪರಿಶೀಲಿಸಲಿಕ್ಕೆ ಹೊರಡ್ತಾರೆ. ಎಸ್ಟೇಟ್ದು ಎಲ್ಲ ಮಾಲೀಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ನೋಟಿಸ್ ಕಳಿಸ್ಬಿಟ್ಟು ಇವ್ರನ್ನೆಲ್ಲ ಕರ್ಕೊಂಡು ಇವರ ದಾಖಲಾತಿ ತಗೊಂಡು ನಮ್ಮ ಸ್ಟೇಷನ್ಗಳಿಗೆ ಬನ್ನಿ ಅಂತ ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಕಾಣದ ಕೈ, ಇದು 2 ವರ್ಷ ಹಿಂದೆ ನಡೆದಿದ್ದು, ಯಾವುದೋ ಒಂದು ರಾಜಕೀಯವಾಗಿ ಕಾಣದ ಕೈ ಬಂದ್ಬಿಟ್ಟು ಪೊಲೀಸರು ಅಷ್ಟು ಮಾಡಿದಂತ ಅವರೆಲ್ಲ ಶ್ರಮವನ್ನ ನೀರಿಗೆ ಹೋಮ ಮಾಡಿದಾಗೆ ವ್ಯರ್ಥ ಮಾಡಿಬಿಟ್ಟಿದ್ದಾರೆ. ಅವತ್ತಾಗಿದ್ರೆ ಕೊಡಗು ಜನ ಗೊತ್ತು, ನಾನು ಕೊಡಗಿನ ಭದ್ರತೆ ಬಗ್ಗೆ ಸರ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನನಗೆ ನನ್ನ ಕೊಡಗು ಇಂಪಾರ್ಟೆಂಟ್. ನನ್ನ ಕೊಡಗಿನ ಭದ್ರತೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಕೊಡಗಿನ ಭದ್ರತೆಗೆ ಧಕ್ಕೆ ಬಂದಾಗ ನಾವು ಯಾರನ್ನೂ ಕೇರ್ ಮಾಡೋದಿಲ್ಲ. ತಾವೇ ಹೇಳಿದ್ರು ನಾನು ಕೊಡಗಿದ್ದೀನಿ, ಹೌದು, ಕೊಡಗಿನ ಭದ್ರತೆಗೆ ಧಕ್ಕೆ ಬಂದ್ರೆ ನಾವು ಯಾರನ್ನೂ ಕೇರ್ ಮಾಡೋದಿಲ್ಲ. ಪವನ್ ಸರ್, ನನಗೆ ನಿಮಗೆ ರಾಜಕೀಯ ಚರ್ಚೆಯಲ್ಲಿ ಇನ್ವಾಲ್ವ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ಎನಿವೇ, ನಿಮ್ಮ ಒಂದು ರಿಯಾಕ್ಷನ್ ಬೇಕಿತ್ತು, ಮತ್ತೆ ಮಾತನಾಡಿಸ್ತೀನಿ. ನಟರಾಜ್ ಗೌಡ್ರೆ, ನಾವು ಕಾಗಜ್ ನಹಿ ದಿಖಾಯೆಂಗೆ ಏನಾದ್ರು ಪೇಪರ್ ತೋರ್ಸಲ್ಲ. ಯಾರಪ್ಪ ಸಪೋರ್ಟ್ ಮಾಡಿದವ್ರು ಅವರಿಗೆ? ಯಾರು ಸಪೋರ್ಟ್ ಮಾಡಿದವರಿಗೆ? ಈಗ ನೋಡ್ರಿ, ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ. ಮೋದಿ ಅವರೇ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ದೇಶದ ಗಡಿಯ ಭದ್ರತೆಯು ಅವರದೇ ಜವಾಬ್ದಾರಿ, ದೇಶದ ಆಂತರಿಕ ಭದ್ರತೆಯು ಅವರದೇ ಜವಾಬ್ದಾರಿ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಜೊತೆಯಾಗಿ ಕೆಲಸ ಮಾಡಿ ಯಾವುದೇ ಬಾಂಗ್ಲಾದೇಶಿಯ ಅಕ್ರಮವಾಗಿ ನುಸುಳುಕೋರಿದ್ರೆ ಹೊರಗಡೆ ಆಗ್ಬೇಕಾಗಿರೋದು ಅವರನ್ನ ಯಾರ ತಡೆದಿದ್ದಾರಾ? ಬಿಜೆಪಿ ಸರ್ಕಾರವನ್ನ ಯಾರು ತಡೆದಿದ್ದಾರಾ? ವಿಶ್ವಗುರು ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ. ಯಾರು ತಡೀತಾರೋ ಅಂತ NRC ಬಗ್ಗೆ ಇಡೀ ದೇಶದಲ್ಲಿ ಆತಂಕನ ನಿರ್ಮಾಣ ಮಾಡಿದವರು ಯಾರು? NRC ಬಗ್ಗೆ ಆತಂಕ ನಿರ್ಮಾಣ ಮಾಡಿದವರು ದೇಶದಲ್ಲಿ ಮುಸಲ್ಮಾನರೇ ಭಯವನ್ನ NRC ಮತ್ತೆ ಇದ್ರ ಬಗ್ಗೆ ಇಡೀ ದೇಶದಲ್ಲಿ ಯಾರು ಮಹೇಶ್ ಜಿ ಒಂದು ರಿಕ್ವೆಸ್ಟ್, ನಿಮಗೂ ಮಹೇಶ್ ಜಿಗೂ ಒಂದು ರಿಕ್ವೆಸ್ಟ್. ಗೌಡ್ರೆ ಒಂದ್ 10 ಸೆಕೆಂಡ್ ಕೇಳಿಸ್ಕೊಳ್ರಿ. ನಟರಾಜ್ ಗೌಡ್ರೆ 10 ಸೆಕೆಂಡ್ ಕೇಳಿಸ್ಕೊಳ್ಳಿ. ನಮ್ಗೆ ಗುಜರಾತ್ ನ ಗಾಂಧಿನಗರದಿಂದ ಒಂದ್ ಮೆಸೇಜ್ ಬಂದಿತ್ತು. ಚರ್ಚೆ ಬಹಳ ಚೆನ್ನಾಗಿ ಬರ್ತಿದೆ, ಕಿರ್ಚಾಟ ಜಾಸ್ತಿ ಕಡಿಮೆ ಮಾಡಿ ಅಂತ ಹೇಳಿ. ಹಾಗಾಗಿ ಅವ್ರ ಆಚೆಯಿಂದ ಬೇರೆ ಕನೆಕ್ಟ್ ಆಗಿದ್ದಾರೆ. ಕಂಪ್ಲೀಟ್ ಮಾಡ್ಬಿಡ್ಲಿ, ಆಮೇಲೆ ನೀವು ಹೇಳಿ ನಟರಾಜ್ ಗೌಡ್ರೆ. ಈಗ ನೋಡಿ, ಕೇಂದ್ರದಲ್ಲಿ 10 ವರ್ಷಗಳ ಕಾಲ ಸರ್ಕಾರ ಅದೇ ಇದೆ, ಈಗಲೂ ಕೂಡ ಮುಂದುವರೆದಿದೆ. ಅವರು ಸ್ವಲ್ಪ ಕೆಲಸ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಂತೀನಿ. ಕೆಲಸ ಮಾಡ್ದಲೆ ಯಾರ್ಯಾರು ಅಕ್ರಮ ನುಸುಳುಕೋರರಿದ್ದಾರೆ, ಅದು ಯಾವ ದೇಶದವನಾದ್ರೂ ಪರವಾಗಿಲ್ಲ, ಯಾವ ಧರ್ಮದವನಾದ್ರೂ ಪರವಾಗಿಲ್ಲ, ಮುಸಲ್ಮಾನ ಆದ್ರೂ ಪರವಾಗಿಲ್ಲ, ಕ್ರಿಶ್ಚಿಯನ್ ಆದ್ರೂ ಪರವಾಗಿಲ್ಲ, ಬೌದ್ಧನಾದ್ರೂ ಪರವಾಗಿಲ್ಲ, ಮಯನ್ಮಾರ್ ಇಂದ ಬರ್ತಾನೋ, ಬಾಂಗ್ಲಾ ಇಂದ ಬರ್ತಾನೋ, ಪಾಕಿಸ್ತಾನದಿಂದ ಬರ್ತಾನೋ, ಎಲ್ಲಾ ನುಸುಳುಕೋರರನ್ನ ಕಾನೂನುಬದ್ಧವಾಗಿ ಹಿಡಿದು ಸದೆ ಬಡಿದು ಆಚೆ ಕಳಿಸಬೇಕಾದ್ದು ಕೇಂದ್ರ ಸರ್ಕಾರದ ಹೊಣೆಗಾರಿಕೆ. ಆಂತರಿಕ ಭದ್ರತೆ, ಬಾಹ್ಯ ಭದ್ರತೆ, ವಿದೇಶಾಂಗ ನೋಡಿ, ಇದು ಇಷ್ಟು ವರ್ಷ ಕಾದಲ್ಲ ರೀ, 10 ವರ್ಷ ಇವತ್ತು ಹೇಳಿ. ಅವಾಗ್ಲೂ ನಾವ್ ಅದೇ ಮಾಡ್ತಾ ಇದ್ವಿ, ಈಗ್ಲೂ ಅದೇ ಮಾಡ್ಬೇಕು. ಯಾವ್ಯಾರು ನುಸುಳುಕೋ ಅಲ್ಲ ರೀ, ಪಾಕಿಸ್ತಾನ ಬಾಂಗ್ಲಾದೇಶವನ್ನ ಮಾಡಿದವ್ರಿ ಇಂದಿರಾ ಗಾಂಧಿ ಅವರು ರೀ. ಬಾಂಗ್ಲಾದೇಶ ಅಂತ ಒಂದು ಸೃಷ್ಟಿ ಮಾಡಿದ್ದು, ಇಡೀ 20ನೇ ಶತಮಾನದ ಅತ್ಯಂತ ದೊಡ್ಡ ಕೆಲಸವನ್ನ ಮಾಡಿದ್ದು ಇಂದಿರಾ ಗಾಂಧಿ ಅವರು. ಬಾಂಗ್ಲಾದೇಶವನ್ನ ನಾವು ಬಡಿದು ಹಾಕಿದೀವಿ. ಆದ್ರೆ ನುಸುಳುಕೋರನ್ನ ಯಾಕ್ರಿ ಬಿಟ್ಕೊಂಡಿದೀವಿ 10 ವರ್ಷದಿಂದ? ಒಂದು ವರ್ಗಾಕ್ರಿ, ಅದು ಬಿಟ್ಬಿಟ್ಟು ನೀವು ನಮ್ಮ ಮೇಲೆ ಆರೋಪ ಮಾಡ್ತೀರಾ. ಬಿಜೆಪಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಕೆಲಸ ಮಾಡಿ ತೋರಿಸಿ. ರೋಹಿಂಗಾಗಳು ಏನು ಜಮ್ಮು ಕಾಶ್ಮೀರದಲ್ಲಿ ರೋಹಿಂಗಾಗಳು ಬಂದಂತ ಸಂದರ್ಭದಲ್ಲಿ, ರೆಫ್ಯೂಜಿಗಳು ಬಂದಂತ ಸಂದರ್ಭದಲ್ಲಿ, ಯಾವ ಸಂದರ್ಭದಲ್ಲಿ ಕೂಡ ದೊಡ್ಡ ಪ್ರಮಾಣದೊಳಗಡೆ ಈ ತರ ವೋಟ್ ಬ್ಯಾಂಕ್ ಆಗಿ ಕ್ರಿಯೇಟ್ ಮಾಡಿದಂತ ಸಂದರ್ಭದಲ್ಲಿ ಈ ದೇಶದ ಒಳಗಡೆ ಕಳೆದ ಬಾರಿ ಒಂದು ಪ್ರಕ್ರಿಯೆ, ಒಂದು ಪ್ರೋಸೆಸ್ ಅನ್ನ ಶುರು ಮಾಡಿದ್ವಿ. ಯಾವುದು NRC ತರಬೇಕು ಅಂತ ಭಯ ಮೂಡ್ತಾರೆ ಅವರು. ಇವತ್ತು ಇವ್ರಿಗೆ ಸಾಮರ್ಥ್ಯ ಇಲ್ಲ, ಇವ್ರ ಶಕ್ತಿ ಅಧಿಕೃತವಾಗಿ ನೀವು ಕಿರ್ಚಿದ್ರು ಅಷ್ಟೇ, ಅವ್ರು ಕಿರ್ಚಿದ್ರು ಅಷ್ಟೇ, ಜನ ನೋಡಿದ್ದಾರೆ. ನಾನು ನಟರಾಜ್ ಗೌಡ್ರೆ ಒಂದ್ ನಿಮಿಷ
ನೀವ್ ಹೇಳಿದ್ರಿ ಇಂದಿರಾ ಗಾಂಧಿ ಒಳ್ಳೆ ಕೆಲಸ ಮಾಡಿದ್ರು, ಮೋದಿ ಮಾಡ್ತಿಲ್ಲ. ಅಲ್ಲಿಗೆ ನಿಲ್ಸಿ, ಒಂದ್ ಚಿಕ್ಕ ಪಾಸ್. ಸುನಿಲ್, ಇವಾಗ ಬಿಜೆಪಿ ಅವಧಿಯಲ್ಲಿ ಹಿಂಗಾಗ್ತಿದೆ, 10 ವರ್ಷದ ಹಿಂದೆ ಹಿಂಗಾಗ್ತಿರ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಇದೆ, ಇವಾಗೆಲ್ಲ ಸಾಫ್ ಸಫಾಯಿ ನಮಗೆ ಗೊತ್ತೇ ಇರ್ಲಿಲ್ಲ, ಇವಾಗ ಇನ್ಮೇಲೆ ಮಾಡ್ತೀವಿ ಅಂದ್ರೆ 5-6 ವರ್ಷದಿಂದ ಮಾತ್ರನ ಇರೋದು ಈ ನುಸುಳುಕೋರರ ಸಮಸ್ಯೆ? ಉಮೇಶ್ ಅವರಿಗೆ ಚೆನ್ನಾಗಿ ಗೊತ್ತಿರ್ಬೋದು ಅಂದ್ಕೋತೀನಿ. ನಾನು ಇವ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡಿದಾಗ, ಬೆಂಗಳೂರಲ್ಲಿ ಒಬ್ಬ ಪರ್ಸನ್ ಇದ್ದಾನೆ ಬಾಂಗ್ಲಾದೇಶದವರು, 1974ರಿಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೊಂದ್ಸತಿ ಹೇಳಿ ಇಸ್ವಿ. 1974. ಇನ್ನೊಂದ್ಸತಿ ಜೋರಾಗಿ ಹೇಳಿ, ಎಲ್ಲರೂ ಕೇಳಿಸ್ಕೊಂಡು. 1974 ಇಂದ ಇದ್ದಾರೆ. ಎಷ್ಟರ ಮಟ್ಟಿಗೆ ಹೋಲ್ಡ್ ಇಟ್ಟುಕೊಂಡಿದ್ದಾರೆ ಅಂದ್ರೆ ಇಡೀ ಬೆಂಗಳೂರಿನಲ್ಲಿರುವಂತಹ ಬಾಂಗ್ಲಾದೇಶಿಗರಿಗೆ ಆ ಪರ್ಸನ್ ಒಬ್ಬ ಲೀಡರ್ ಇದ್ದಂಗೆ. ಇದು ತನಿಖಾ ಸಂಸ್ಥೆಗಳು ಕೂಡ ಗೊತ್ತಿರುವಂತಹ ವಿಚಾರ. ಗೃಹ ಸಚಿವರು ಇವತ್ತೊಂದು ಅದ್ಭುತವಾದ, ಉಮೇಶ್ ನೀವು ಕೇಳಿಸ್ಕೋಬೇಕಿದ್ದನ್ನ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಮ್ಮ ಈ ರಹಸ್ಯ ಕಾರ್ಯಾಚರಣೆಗೆ ಒಂದು ರಿಯಾಕ್ಷನ್ ಕೊಟ್ರು. ಹಾಕಿ ಅದನ್ನು. ನಾವು ನಿರಂತರವಾಗಿ ಅವರನ್ನು ಮಾನಿಟರ್ ಮಾಡ್ತಾ ಇರ್ತೀವಿ. ಅಕ್ರಮವಾಗಿ ಬಂದಿದ್ದಾರೆ ಅಂತ ನಮ್ಗೆ ಗೊತ್ತಾದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ. ಆ ಪ್ರೊಸೆಸ್ಸು ನಿರಂತರವಾಗಿ ನಡೀತಾ ಇದೆ. ಬರೀ ಬಾಂಗ್ಲಾದೇಶದವ್ರು ಅಷ್ಟೇ ಅಲ್ಲ, ಬೇರೆ ಬೇರೆ ಯಾವುದೇ ದೇಶದಿಂದ ಬಂದಿದ್ದರೂ ಕೂಡ ಅವರು ಅಕ್ರಮವಾಗಿದ್ದಾರೆ, ವಿದೌಟ್ ಎ ವ್ಯಾಲಿಡ್ ಪೇಪರ್ಸ್, ವೀಸಾ ಎಲ್ಲ ಇದ್ದರೆ ಅವ್ರನ್ನ ವಾಪಸ್ ಕಳಿಸ್ತೀವಿ. ಅಲ್ಲಿಗೆ ಬರ್ತೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಒಂದು ಪ್ರಶ್ನೆ ನಿಮ್ಮ ಮುಖಾಂತರ. ಕರ್ನಾಟಕದಲ್ಲಿ ಡಿಪೋರ್ಟ್ ಮಾಡ್ಲಿಕ್ಕೆ ಡಿಪೋರ್ಟ್ ಸೆಂಟರ್ಸ್ ಇದೆಯಾ ಕೇಳಿ. ಇದಕ್ಕೆ ನಾನೊಂದು ಆನ್ಸರ್ ಹೇಳಿ. ಡಿಪೋರ್ಟ್ ಸೆಂಟರ್ ಇದೆ, 2 ಕಡೆ ಡಿಪೋರ್ಟ್ ಸೆಂಟರ್ ಇದೆ. ಅವ್ರು ನೈಜೀರಿಯಾಗೆ ಸಾಲಲ್ಲ. ಅದು ಅಲ್ಲಿ ಟೋಟಲ್ ಇರುವಂತ ಕೆಪಾಸಿಟಿ ಎಷ್ಟು ಗೊತ್ತಾ? ಮ್ಯಾಕ್ಸಿಮಮ್ ಅಂದ್ರೆ 100 ಜನ ಇರ್ಬೋದು. 70 ಜನ ಜೆಂಟ್ಸ್ ಇರ್ಬೋದು, 30 ಜನ ಲೇಡೀಸ್ ಇರ್ಬೋದು. ಬೆಂಗಳೂರಲ್ಲಿ ಲಕ್ಷಾಂತರ ಮಂದಿ ಇದ್ದಾರೆ. ನೈಜೀರಿಯಾದವರು 92 ಜನಕ್ಕೆ 92 ಮೆಂಬರ್ಸ್ ಗಳಿಗೆ ಈ ತರ ಡಿಟೆನ್ಷನ್ ಸೆಂಟರ್ಗೆ ಇಟ್ರು. ಪಾಪ ನಿಮ್ಮ ಪೊಲೀಸ್ ಅಧಿಕಾರಿಗಳು 1.5-2 ತಿಂಗಳು ಅವರನ್ನ ಮ್ಯಾನೇಜ್ ಮಾಡಿ, ಅವರನ್ನ ಅವ್ರ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಡಿಪೋರ್ಟ್ ಮಾಡಕ್ಕೆ 92 ಜನ ಕೈಲಿ ಆಗ್ಲಿಲ್ಲ. ಪೊಲೀಸ್ ಪ್ರಾಬ್ಲಮ್ ಬಗ್ಗೆ ಭಾಸ್ಕರ್ ರಾವ್ ಅವರು ಕೂಡ ಮಾತನಾಡಿದ್ದಾರೆ. ಅದೊಂದು ಬೈಟ್ ಪ್ಲೇ ಮಾಡಿ. ಅಂದ್ರೆ ಪೊಲೀಸರು ಇನ್ ಕೇಸ್ ಇವರು ಆಚೆ ಹಾಕ್ಬೇಕು ಅಂತಂದ್ರೆ ಎಷ್ಟು ಸಮಸ್ಯೆ ಅನುಭವಿಸ್ತಾರೆ ಅಂತ ಹೇಳಿ ಕೇಳಿಸ್ಕೊಳ್ಳಿ. ಅದು ಇಲ್ಲಿ ಸಿಬ್ಬಂದಿ ಇರಲ್ಲ, ಯಾಕಾದರೂ ಇದಕ್ಕೆ ನಾವು ಕೈ ಹಾಕಿದ್ವಿ ಅಂತ ಅನ್ನಿಸ್ಬಿಡ್ತು. ಪಾಪ ನಮ್ಮ ಫ್ರೇಜರ್ ಟೌನ್ ACP ಮತ್ತು ರಾಮಮೂರ್ತಿ ನಗರ್ ಇನ್ಸ್ಪೆಕ್ಟರ್ ಕೈಯಿಂದ ಅವರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು. ನಾವು ಸರ್ಕಾರ ಕೇಳುವಾಗ ಅದು ನೀವು ಬಿಲ್ ಕೊಡಿ, ಅದು ಕೊಡಿ, ಅದಕ್ಕೆ ಎಲ್ಲಿ ಟೈಮ್ ಇರುತ್ತೆ ಪೊಲೀಸ್ನವ್ರಿಗೆ? ಅಶ್ವಿನ್ ಅವರೇ, ನಾನು ಕೇಳೋದು ಒಂದೇ ಪ್ರಶ್ನೆ ಅಪ್ಪ. ಅಂದ್ರೆ ಇವಾಗ ಗೃಹ ಸಚಿವರು ಹೇಳಿದ್ ಕೇಳಿದ್ರೆ ಅವ್ರಿಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ, ಈಗ ಗೊತ್ತಾಗ್ತಿದೆ. ಆ ಪ್ರಾಸೆಸ್ ಅದ್ರ ಪಾಡಿಗೆ ಅದು ನಡೀತಾ ಇದೆ, ಎಲ್ಲ ಕ್ಲೀನ್ ಆಗ್ತಾ ಇರುತ್ತೆ. ಇನ್ಮೇಲೆ ಇನ್ನೊಂದು ಸ್ವಲ್ಪ ಜೋರ್ ಮಾಡ್ತೀವಿ ಅಂದ್ರೆ ಇಷ್ಟು ವರ್ಷ ಆಗ್ತಿದ್ದೇನು? ನಿಜವಾಗ್ಲೂ ಕೂಡ ಮಾನಿಟರಿಂಗ್ ಆಗ್ತಾ ಇದ್ದಿದ್ರೆ ಇವತ್ತು ನಾವು ಸ್ಟಿಂಗ್ ಆಪರೇಷನ್ ಮಾಡಕ್ ಹೋದಾಗ ಒಂದು ಬೈಟ್ ಸಿಗಬಾರ್ದಾಗಿತ್ತು ನಮ್ಗೆ. ಒಬ್ಬ ವ್ಯಕ್ತಿ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದು ಇಲ್ಲಿ ಇರೋರು ಸಿಗಬಾರ್ದಾಗಿತ್ತು ನಮ್ಗೆ. ಎಲ್ಲ ಆಗ್ತಿದೆ ಮಾನಿಟರ್? ಯಾರನ್ನ ಗೂಬೆ ಮಾಡಕ್ ಹೊರಟಿದ್ದಾರೆ? ನಿಮ್ಮ ಆ ರಿಪಬ್ಲಿಕ್ ಕನ್ನಡದ ಒಂದು ಮಾಧ್ಯಮದ ಸ್ಟಿಂಗ್ ಆಪರೇಷನ್ನ ಅಭಿನಂದಿಸಿದ್ದಾರೆ ಜನಪ್ರತಿನಿಧಿಗಳು, ಅಭಿನಂದಿಸಿದ್ದಾರೆ. ಅಷ್ಟೇ ಬಿಟ್ರೆ ಇದಕ್ಕೆ 1% ಕೂಡ ಆಕ್ಷನ್ ತಗೊಳ್ಳೋಷ್ಟು ಶಕ್ತಿ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ನಾನು ಪುನಃ ರಾಜಕೀಯ ಮಾಡಲ್ಲ. ಏನಕ್ಕೆ ಅಂದ್ರೆ ಭಾಸ್ಕರ್ ರಾವ್ ಅವರು ಸರ್ ಒಂದು ಮಾತು ಹೇಳ್ತಾ ಇದ್ರು, ಫ್ರೇಜರ್ ಟೌನ್ ಇರ್ಲಿ, ರಾಮಮೂರ್ತಿ ನಗರದಲ್ಲಿ ಅಲ್ಲಿದ್ದಂತ ಒಬ್ರು ಇನ್ಸ್ಪೆಕ್ಟರ್ ನನ್ನ ಸ್ನೇಹಿತರು ಕೂಡ 17 ಜನ ಹೇಳ್ತೀನಿ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರಿಗೆ ಏನಾಗಿದೆ ಅಂದ್ರೆ ಒಂದು ಪಕ್ಷದವ್ರು ಏನ್ ಮಾತಾಡ್ತಾರೆ ಅಂತ ತಿಳ್ಕೊಂಡು ಮಾತಾಡ್ರಿ, ಪುನಃ ಕೌಂಟರ್ ಕೊಡ್ರಿ. ಆಮೇಲೆ ಕಾಯ್ತೀನಿ ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಏನ್ ವಿಚಾರ ಗೊತ್ತಾಯ್ತು? ನಟರಾಜ್ ಗೌಡ್ರು ಏನ್ ವಿಚಾರ ಗೊತ್ತಾಯ್ತು ಹೇಳಿ? ಏನ್ ವಿಚಾರ ಗೊತ್ತಾಯ್ತು ಹೇಳಿ? ಏನ್ ವಿಚಾರ ಗೊತ್ತಾಯ್ತು? ವಿಷಯನೇ ತಿಳ್ಕೊಳ್ದೆ ಕೌಂಟರ್ ಕೊಡಕ್ ಹೋಗ್ತಿರಲ್ಲ, ಇದು ಜನರು ನಗಾಡಲ್ವಾ? ಕೇಳಿಸ್ಕೊಳ್ಳಿ ಒಂದ್ ನಿಮಿಷ. ಕೊಡಗು ಚಿಕ್ಕಮಂಗ್ಳೂರು ಕಾಫಿ ತೋಟದ ಕೆಲಸಕ್ಕೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ವೆಹಿಕಲ್ ನ ಮಾಡ್ಕೊಂಡು ಹೋಗಿ ಕಾಫಿ ತೋಟಕ್ಕೆ ಹಿಂದೆ ಒಂದು 10-15 ವರ್ಷಗಳ ಹಿಂದೆ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗ ಏನಾಗಿದೆ, ಒರಿಸ್ಸಾ, ಅಸ್ಸಾಮಿಂದ ಬಂದಿದೀವಿ ಅಂತ ಹೇಳಿ ಬಾಂಗ್ಲಾದೇಶಗಳಲ್ಲಿ ಹೋಗಿದ್ದಾರೆ. ಈ ಕೋಮು ಗಲಭೆಗಳಾಗುತ್ತೆ ನೋಡಿ. ಹೊರ ರಾಜ್ಯದಿಂದ ಏನ್ ಜನ ಬರಲ್ಲ, ಅದೇ ಜನನ ಕೊಡಗುನಲ್ಲಿ ಉಪಯೋಗಿಸ್ಕೊಂಡಿರೋ ವರದಿಗಳಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾವು ದೇಶ, ನಮ್ಮ ಊರು, ನಮ್ಮ ನಾಡು ಸ್ವಲ್ಪ ಸ್ವಚ್ಛ ಮಾಡಿದ್ರೆ ಒಬ್ರು ನೀವು ಅವಾಗ್ಲೇ ಹೇಳಿದ್ರಿ, ಅಸಹಾಯಕರು, ಬಡವರು, ಮಧ್ಯಮ ವರ್ಗದವರು ಒಂದು ಮನೆ ಕಟ್ಟಿದ್ರು, ಇಲ್ಲ ಒಂದು ಟೀ ಅಂಗಡಿ ಇಟ್ಟರೆ ಸರ್, ಒಂದು ಅಂಗಡಿ ಏನೋ ಒಂದು ತರದ್ರೆ
ಅವತ್ತೇ ಬರ್ತಾರೆ, ಯಾರು ಇನ್ಕಮ್ ಟ್ಯಾಕ್ಸ್ ಅವರು ಬರ್ತಾರೆ, BBMP ಅವರು ಬರ್ತಾರೆ. ಈ ಇಂಜಿನಿಯರ್ಗಳಿಗೆ ಏನು ರೋಡ್ ಕಟ್ಟಿ ಟೆಕ್ನಾಲಜಿ ಮಾಡೋದಲ್ಲ ಅವ್ರಿಗೆ. ಯಾರು ಮನೆ ಕಟ್ತವ್ರೆ ಅವನ ಹತ್ರ ಎಷ್ಟು ದುಡ್ಡು ಕಿತ್ಕೋಬೇಕು. ಕಂದಾಯ ಇಲಾಖೆಯವ್ರು ಇರ್ಬೋದು, BBMP, ಬೆಸ್ಕಾಂ, ಕೇಳಿಸ್ಕೊಳ್ಳಿ ಸರ್, ನಿಮ್ಮ ಹತ್ರಕ್ಕೆ ಬರ್ತಿದ್ದೀನಿ. ಕೇಳಿಸ್ಕೊಳ್ರಿ ಆಯ್ತು, ನೀವು ಕೇಳಿಸ್ಕೊಳ್ರಿ, ಕೌಂಟರ್ ಕೊಡ್ರಿ. ಈ ಅಧಿಕಾರಿಗಳು ಇದಾರಲ್ಲ, ನಾನು ಏನು ಕೇಳ್ತಿದ್ದೀನಿ ಅಂದ್ರೆ ನಟರಾಜ್ ಗೌಡ್ರೆ, ಅಶ್ವಿನ್ ಅವ್ರು ಇನ್ನ ರಾಜಕೀಯಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ. ರಾಜಕೀಯ ವಿಚಾರಕ್ಕೆ ಎಂಟ್ರಿನೇ ಕೊಟ್ಟಿಲ್ಲ. ಅಧಿಕಾರಿಗಳ ಬಗ್ಗೆ ಒಂದ್ ಕೆಲಸ ಮಾಡೋಣ, ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳಿ. ಒಂದು ಚಿಕ್ಕ ಬ್ರೇಕ್ ನ ಸಮಯ. ನಾನು ಬ್ರೇಕ್ ಹೋಗ್ಲೇಬೇಕು ಅಶ್ವಿನ್. ನಮ್ಮ ಉಮೇಶ್ ಸರ್ ಒಂದ್ ಮಾತು ಹೇಳ್ತಾ ಇದ್ರು ನೋಡಿ, ಇದೆಲ್ಲ ಎಲ್ಲಿ ಸರಿ ಮಾಡ್ಬೇಕಂದ್ರೆ ಯಾವ ಏರಿಯಾದಲ್ಲಿ ಕ್ಯಾಂಪ್ ಅಂತ ಇರ್ತಾರಲ್ಲ ಅಲ್ಲಿ ಯಾವ ಅಧಿಕಾರಿಗಳು ಲೋಕಲ್ ಅಲ್ಲಿ ಯಾರಿರ್ತಾರೆ, ಜನಪ್ರತಿನಿಧಿಗಳು ಯಾರಿರ್ತಾರೆ ಸರ್, ಅವ್ರು BJP ಅವರು ಇರ್ಲಿ, ಕಾಂಗ್ರೆಸ್ ಅವರು ಇರ್ಲಿ, JDS ಅವರು ಇರ್ಲಿ, ಶಾಮೀಲಾಗಿರ್ತಾರೆ ನೋಡಿ. ಮೊದಲು ಅಧಿಕಾರಿಗಳು, ನಾನು ಅದೇ ಯಾವಾಗ್ಲೂ ಹೇಳ್ತಿರ್ತೀವಿ, 100 ಜನ ಅಧಿಕಾರಿಗಳು ಸರ್ಕಾರಿ ಕಚೇರಿಗೆ ಹೋಗಿ ಅದರಲ್ಲಿ ಎಷ್ಟು % ಅಧಿಕಾರಿಗಳು ಇವತ್ತು ನಾನು ಸರ್ಕಾರಕ್ಕೆ 1% ಆದ್ರೂ ಕೆಲಸ ಮಾಡಿದ್ದೀನಿ ಅಂತ ಅವ್ರಿಗೇನಾದ್ರೂ ಒಂದು ಅಭಿಲಾಷೆ, ಒಂದು ಆಸೆ ಇತ್ತು ಅಂತಂದ್ರೆ ಈ ರೀತಿ ಕೆಲಸಗಳಾಗಲ್ಲ ಸರ್. ಅದಕ್ಕೆ ಕರೆಂಟ್ ಹೇಗೆ ತಗೊಂಡ್ರು ಸರ್? ಹಾಗಾದ್ರೆ ಆ ಕ್ಯಾಂಪ್ಗಳಿಗೆಲ್ಲ ವ್ಯವಸ್ಥೆ ಎಲ್ಲ ಯಾರು ಮಾಡ್ತಿದ್ದಾರೆ? ಅಶ್ವಿನ್ಜಿ, ನಮ್ಮ ಅದಕ್ಕೆ ನಾನು ಏನು ಕೇಳ್ತಿದ್ದೀನಿ ಅಂದ್ರೆ, ನಾನು ಏನು ಕೇಳ್ತಿದ್ದೀನಿ ಅಂದ್ರೆ, ಅದಕ್ಕೆ ನಟರಾಜ್ ಗೌಡ್ರು ಕೇಳಿಸ್ಕೊಳ್ತಿರ್ಲಿಲ್ಲ. ರಾಜಕೀಯ ವ್ಯವಸ್ಥೆ ಸರಿ ಆಗ್ಬೇಕಂದ್ರೆ ಕುಂಬಳಕಾಯಿ ಕಳ್ಳ ಅಂದಾಗಿ ನೀವ್ ಯಾಕೆ ಹೆಗ್ಲು ಮುಟ್ಟು ನೋಡ್ಕೊಂತಿಲ್ಲ? ಒಂದು ಮಿನಿಮಮ್ ರೀ. ನನ್ನ ಆಧಾರ್ ಕಾರ್ಡ್ ಅಲ್ಲಿ ಅಶ್ವಿನ್ಜಿ ನಟರಾಜ್ ಗೌಡ್ರೆ ಹೋಮ್ ಮಿನಿಸ್ಟರ್ ನಿಮ್ಮವರು ಇದ್ದಾರೆ, ಚೀಫ್ ಮಿನಿಸ್ಟರ್ ನಿಮ್ಮ ಪಕ್ಷದವರಿದ್ದಾರೆ. ಇದನ್ನ ಉಮೇಶ್ ಸರ್ ಕೂಡ ಒಪ್ಕೊಳ್ತಾರೆ. ಅಶ್ವಿನ್ ಅವರೇ ಬ್ರೇಕ್ ಹೋಗ್ಬೇಕು. ಆಧಾರ್ ಕಾರ್ಡ್ ಅಲ್ಲಿ ವೋಟರ್ ಐಡಿ ಅಲ್ಲಿ ಅಶ್ವಿನ್ ಅವರೇ ಕೇಳಿಸ್ಕೊಳ್ರಿ. ಆಯ್ತು, ಕೇಳಿಸ್ಕೊಳ್ಳಿ. ಆಯ್ತು, ಒಂದು ವೋಟರ್ ಐಡಿ ಕೇಳಿಸ್ಕೊಳ್ಳಿ. ನಾನು ಬ್ರೇಕ್ ಹೋಗ್ಬೇಕು. ಬ್ರೇಕ್ ಇಂತ ಮುಂಚೆ ನಿಮಗೆ ಪ್ರಶ್ನೆ ಕೇಳಿಸ್ಕೊಳ್ಳಿ ಅಶ್ವಿನ್ ಜಿ. ಒಂದ್ 4 ಜನನ್ನ ಸ್ಯಾಂಪಲ್ ಕಳಿಸ್ತೀವಿ, ಅದು ಪ್ರೂವ್ ಆದ್ಮೇಲೆ ನೋಡೋಣ ಅಂತಾರೆ. ಆಯ್ತು, ಸುನಿಲ್ ಅವ್ರು ಹೇಳ್ತಿದ್ದಾರೆ ಅವರು ಮೈಕ್ ಹಿಡಿದಾಗ ನಾನು ಬಾಂಗ್ಲಾದೇಶಿ ಅವನೇ ಅಂತ. ಅಶ್ವಿನ್ ಅವರೇ ನಿಮ್ಮ ಆಕ್ರೋಶ ನನಗೆ ಅರ್ಥ ಆಗುತ್ತೆ. ನಿಮ್ಮ ಆಕ್ರೋಶ ಅರ್ಥ ಆಗುತ್ತೆ. ಮಾತಾಡಕ್ ತುಂಬಾ ವಿಚಾರ ಇದೆ. ಒಂದೇ ಒಂದು ಆಧಾರ್ ಕಾರ್ಡ್ ವೋಟರ್ ಐಡಿಯಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅದನ್ನ ತಿದ್ದಿಸ್ಕೊಂಡು ಬರಬೇಕು ಅಂತಂದ್ರೆ 3, 4, 5 ದಿನಗಳಾಗಿ ತಿಂಗಳುಗಳಾದ್ರೂ ಕೂಡ ಆಗೋದಿಲ್ಲ. ಹಿಂಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಆಧಾರ್ ಕಾರ್ಡ್, ಹಿಂಗ್ ಚಿಟಿಕೆ ಹೊಡೆಯೋದ್ರಲ್ಲಿ ವೋಟರ್ ಐಡಿ. ಬ್ರೇಕ್ ಹೋಗ್ಲೇಬೇಕು ಸರ್.